ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿಯ ಕರೆಮಾದೇನಹಳ್ಳಿ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಅದ್ದೂರಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮವನ್ನ ಕುರಿತು ಮಾತನಾಡಿದ ಕರೆಮಾದೇನಹಳ್ಳಿ ಜಗದೀಶ್, ಜಗತ್ತಿನ 10 ಶ್ರೇಷ್ಠ ಗ್ರಂಥಗಳನ್ನ ಸಾಲಿನಲ್ಲಿ ಇರಿಸಿದ್ರೆ ರಾಮಾಯಣ ಮೊದಲಿನಲ್ಲಿ ನಿಲ್ಲುತ್ತದೆ. ಜಗತ್ತಿನಲ್ಲಿ ಮನುಷ್ಯ ಯಾವ ರೀತಿ ಬದುಕಬೇಕು, ಧರ್ಮವನ್ನ ಯಾವ ರೀತಿ ಉಳಿಸಬೇಕು ಎಂಬ ಬಗ್ಗೆ, ಸಹೋದರರ ಬಾಂಧವ್ಯ, ಧರ್ಮದ ಒಳಿತು ಕೆಡುಕುಗಳ ಬಗ್ಗೆ ತಿಳಿಸಿದ್ದು, ರಾಮಾಯಣ ಮಹಾಗ್ರಂಥ ಅಂತಹ ಸುಂದರ ಉದ್ಗ್ರಂಥವನ್ನ ಬರೆದವರು ವಾಲ್ಮೀಕಿಯವರು. ಸುಲಿಗೆ ಕೋರನಾಗಿ ದರೋಡೆಕೋರರಾಗಿದ್ದ ರತ್ನಾಕರ ನಾರದ ಮಹರ್ಷಿಗಳ ಸಲಹೆಯಂತೆ ತನ್ನ ದುಶ್ಚಟಗಳನ್ನ ದೂರ ಮಾಡಿ ರಾಮಾಯಣ ಮಹಾಕಾವ್ಯವನ್ನ ರಚಿಸಿ ದೇವರಾದರು. ವಾಲ್ಮೀಕಿ ಮಹರ್ಷಿಗಳ ಜೀವನ ಚರಿತ್ರೆ ನಮ್ಮೆಲ್ಲರಿಗೂ ಆದರ್ಶಪ್ರಾಯ. ಪತಿ ಪತ್ನಿಯರು ಹೇಗೆ ಬದುಕಬೇಕು, ಸಹೋದರರ ಬಾಂಧವ್ಯ ಎಲ್ಲವನ್ನೂ ತಿಳಿದಿದ್ದ ಮಹಾಬಲಶಾಲಿ ಪರಾಕ್ರಮಿ ಪ್ರಬುದ್ಧ ರಾವಣ ಹೇಗೆ ಮಣ್ಣು ಮುಕ್ಕಿದ ಎಂಬ ಬಗ್ಗೆ ಇಂದು ಹನುಮಂತನನ್ನ ಇಡೀ ಪ್ರಪಂಚ ಸ್ಮರಿಸುತ್ತಿದೆ, ದೇವರಾಗಿ ಆರಾಧಿಸುತ್ತಿದೆ ಎಂದರೆ ಹನುಮಂತನ ಬಗ್ಗೆ ತಿಳಿಸಿದ್ದೇ ರಾಮಾಯಣ ಮಹಾಗ್ರಂಥ. ಇಂತಹ ವಾಲ್ಮೀಕಿ ಮಹರ್ಷಿ ಜಯಂತಿಯನ್ನ ಎಲ್ಲ ಸಮುದಾಯದವರು ಸೇರಿ ಒಗ್ಗಟ್ಟಿನಲ್ಲಿ ಆಚರಿಸಬೇಕು ಎಂದರು. ಕಾರ್ಯಕ್ರಮದಲ್ಲಿ ರಾಮಲಿಂಗಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಗ್ರಾಮ ಪಂಚಾಯಿತಿ ಸದಸ್ಯರುಗಳು, ಪಿಡಿಒ, ವಿಎಸ್ಎಸ್ಎನ್ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು, ಕಾರ್ಯದರ್ಶಿಗಳು, ಕರಿಮಾದೇನಹಳ್ಳಿ ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕರುಗಳು ಸೇರಿದಂತೆ ಗ್ರಾಮಸ್ಥರು, ಸಾರ್ವಜನಿಕರು, ಅಕ್ಕಪಕ್ಕ ಗ್ರಾಮಗಳ ಗ್ರಾಮಸ್ಥರು, ಎಲ್ಲ ಪಕ್ಷದ ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ವರದಿ ಫೈರೋಸ್ ಪಾಷಾ, ಬುಕ್ಕಾಪಟ್ಟಣ. ನೀ ಬಂದರೆ ಕಂಟ